ಕಾಣಿಸ್ತಿಲ್ಲ ನೀನು ಬಾಯಲ್ಲಿ ಮಾಡಿ ಎಲ್ಲರೂ ಹಾಯ್ ಅನ್ನಿ ಹಾಸ್ಕೊಂಡು ಬರ್ತಾರೆ ಹ್ಯಾಪಿ ಬರ್ಡೇ ಟು ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸಾರಿ 2-3 ದಿನದಿಂದ ನಾನು ಯಾವುದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಯಾಕೆ ಅಂತ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಬ್ಯುಸಿ ಇದ್ದೆ, ಹಾಗಾಗಿ ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಮಂಗಳವಾರ ಮತ್ತು ಬುಧವಾರದ್ದು ವ್ಲಾಗ್ ಆಗಿರುತ್ತೆ, 2 ದಿನದ್ದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟೈಟಲ್ ನೋಡಿರ್ತೀರಾ ಏನು ವಿಡಿಯೋ ಅಂತ, ಸಖತ್ತಾಗಿದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಚೋಟು ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕೂಡ ಇದೆ, ಮಿಸ್ ಮಾಡಿದೆ ನೋಡಿ. ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆನೇ ಎದ್ದು ಮಾಮೂಲಿ ನಾನು ಏನಾದರೂ ಡ್ರಿಂಕ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಾನು ಬೂದುಗುಂಬಳಕಾಯಿನಲ್ಲಿ ಜ್ಯೂಸ್ ರೆಡಿ ಮಾಡಿಕೊಂಡೆ. ತುಂಬ ಈಸಿ, ಜಸ್ಟ್ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರುಬ್ಬಿಟ್ಟು ಹಾಗೆ ಬೇಕಾದರೂ ಕುಡಿಬೋದು. ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿಬೋದು. ನಾನು ಹಾಗೇ ಕುಡಿದೆ, ತುಂಬ ಚೆನ್ನಾಗಿತ್ತು. ತಿಂಡಿಗೆ ವೆಜಿಟೇಬಲ್ ಬಾತ್ ಮಾಡ್ತಾಯಿದ್ದೀನಿ. ಒಂದು 2-3 ಥರ ಮಾಡ್ತೀನಿ. ತರಕಾರಿ ಎಲ್ಲ ಹಾಕಿಬಿಟ್ಟು ಪುಡಿ ಉದುರಿಸ್ಬಿಟ್ಟು ಮಾಡ್ತೀನಿ, ಮಸಾಲೆ ರುಬ್ಬಿಟ್ಟು ಮಾಡ್ತೀನಿ, ಹಾಗೆ ಜಸ್ಟ್ ಎಲ್ಲ ಕಟ್ ಮಾಡಿ ಹಾಕಿ ಮಾಡ್ತೀನಿ. ಇವತ್ತು ಬಂದು ಮಸಾಲೆ ರುಬ್ಬಿಟ್ಟು ಮಾಡ್ತಾಯಿದ್ದೆ. ಹಸಿ ಮಸಾಲೆ ಥರ ನಾಟಿ ಸ್ಟೈಲಲ್ಲಿ ಬರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಒಂದು 20 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ಇದು ರೆಸಿಪಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸ್ವಲ್ಪ ಹಳೆ ವೀಡಿಯೋಗಳಲ್ಲಿ. ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ತಿಂಡಿ ಮಾಡಿದ್ದಾದಮೇಲೆ ನನ್ನ ಮಗನಿಗೆ ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೇಕಲ್ವ, ಅವನಿಗೆ ಒಂದು ಬಾಕ್ಸ್ಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಇನ್ನೊಂದು ಬಾಕ್ಸ್ಗೆ ಬಾತ್ ಹಾಕ್ಬಿಟ್ಟು ಕಳಿಸ್ದೆ. ಹಸ್ಬೆಂಡ್ ಕೂಡ ತಿಂಡಿ ತಿಂದು ಡ್ಯೂಟಿಗೆ ಹೋದರು, ನಾನು ಕೂಡ ತಿಂಡಿ ತಿಂದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಮತ್ತು ತಲೆ ಕೂಡ ನೋವು ಬಂದುಬಿಟ್ಟಿತ್ತು ನನಗೆ, ಮಲಗಿಬಿಟ್ಟಿದ್ದೆ. ಮತ್ತು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಚೆ ಹೋಗಬೇಕಿತ್ತು, ಅಂದರೆ ಬಟ್ಟೆ ತೊಗೋಬೇಕಾಗಿತ್ತು. ಚೋಟದ ಬರ್ತಡೇ ಇದೆಯಲ್ವಾ, ಅವ್ನಿಗೇನಾದರೂ ಗಿಫ್ಟ್ ಕೊಡೋಣ ಅಂದ್ಕೊಂಡು ಬಟ್ಟೆ ತರೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಪಾಪನೂ ಕರ್ಕೊಂಬರ್ಬೇಕಲ್ಲ ಸಮ್ಮರ್ ಕ್ಯಾಂಪಿಂದ, ಅಂದರೆ ನನ್ನ ಮಗನ್ನ ಕರ್ಕೊಂಬರ್ಬೇಕಲ್ವ, ಕರ್ಕೊಂಡು ಹಾಗೆ ಹೋಗಿ ತೊಗೊಂಬರೋಣ ಬಾ ಅಂತಂದರು. ಸರಿ ಅಂತ ಹೋಗ್ತಾಯಿದ್ದೀವಿ. ಕುವೆಂಪು ನಗರಲ್ಲಿ ಇರೋದು ಅವ್ನಿಗೆ ಸಮ್ಮರ್ ಕ್ಯಾಂಪು, ನಮ್ಮದು ಹಳೆ ಏರಿಯಾ. ಹಾಗಾಗಿ ನಂಗೆ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ, ಬಟ್ಟೆ ಅಂಗಡಿಗಳಲ್ಲೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹೋಗ್ಬಿಟ್ಟು ಬಟ್ಟೆ ತೊಗೊಳಕ್ಕೆ ಅಂತ ಬಂದೆ. ಯಾಕೋ ಗೊತ್ತಿಲ್ಲ, ಈ ಸಲ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ. ಆಮೇಲೆ ನಾನು ಬಟ್ಟೆ ಏನು ಕೊಡ್ಸೋದು ಬೇಡ, ಬೇರೆ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಹೋದ ಸಲ ಅವನಿಗೆ ಒಂದು ಪಾಂಡ ಕೊಡಿಸಿದ್ದು, ಬಟ್ ಯಾಕೋ ಬಟ್ಟೆನೇ ಕೊಡ್ಸೋಣ ಅನ್ಸ್ಬಿಟ್ಟು ಮತ್ತೆ ಬಟ್ಟೆನೇ ತೊಗೊಂಡು ಮತ್ತೆ ಮನೆಗೆ ಬಂದು ರೆಡಿಯಾಗಿ ನಾನು ಪಿರಿಯಾಪಟ್ಟಣಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ, ಬಸ್ಸಲ್ಲಿ ಹೋಗ್ತೀನಿ, ಒಬ್ಬಳೇ ನಾನು ಹೋಗ್ತಿರೋದು. ನಮ್ಮ ಮನೆಯವರು ಮತ್ತು ನನ್ನ ಮಗ ಮತ್ತು ಪ್ರೀತು ಎಲ್ಲ ನೆಕ್ಸ್ಟ್ ಡೇ ಬರ್ತಾರೆ. ಇನ್ನೊಂದೇನಪ್ಪ ಅಂದರೆ ಸಂಗೀತಂಗೆ ನಾನು ಹೋಗ್ತಿರೋದು ಗೊತ್ತಿಲ್ಲ. ಕರೆದಿದ್ಲು ಬನ್ನಿ ಅಕ್ಕ ಒಂದಿನ ಮುಂಚೆನೇ ಅಂತ, ಬಟ್ ನಂಗೆ ಹುಷಾರಿಲ್ಲ ಬರೋಕ್ಕಾಗಲ್ಲ ಅಂತಲೇ ಹೇಳಿದೆ. ಬಟ್ ನಾನು ಅವಳಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಪಾಪು ಕರ್ಕೊಂಡು. ಆ್ಯಂಡ್ ಈ ಸಲ ಫಾರ್ ದಿ ಫಸ್ಟ್ ಟೈಮ್ ನಾನು ಯಾರಿಗೂ ಕೂಡ ಬರ್ತಾಯಿದ್ದೀನಿ ಅಂತ ಒಂದು ಫೋನ್ ಕೂಡ ಮಾಡಿಲ್ಲ. ಇಷ್ಟು ದಿನ ಆಗಿದ್ರೆ ನಾನು ಮೈದ್ನಿಂಗಾರು ಹೇಳ್ತಿದ್ದೆ ಬಂದು ಕರ್ಕೊಂಡು ಹೋಗೋಕ್ಕೆ ನನ್ನನ್ನು. ಈ ಸಲ ನಾನು ಅವ್ರಿಗೆ ಏನೂ ಹೇಳಿಲ್ಲ, ಆಟೋದಲ್ಲೇ ಹೋಗೋಣ ಅಂಥೇಳಿ ಬಂದೆ. ನಾನು ಬರೋ ಅಷ್ಟರಲ್ಲಾಗಲೇ ಒಂದು 8 ಗಂಟೆ ಆಗೋಗಿತ್ತು. ಬಂದು ಮನೆಗೆ ಸ್ವಲ್ಪ ಪಾಪುಗೆ ಚಾಕ್ಲೇಟ್ ಎಲ್ಲ ತೊಗೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀನಿ. ನಿಜ ಹೇಳ್ತಿದ್ದೀನಿ, ನಾನು ಪಿರಿಯಾಪಟ್ಟಣಕ್ಕೆ ರೀಚ್ ಆದಮೇಲೆ ಕೂಡ ಅವಳಿಗೆ ಫೋನ್ ಮಾಡಿದ್ದೆ. ಆವಾಗಲೂ ಕೇಳಿದ್ಲು ಇಲ್ಲೇ ಹೊರಗಡೆ ಇದ್ದೀನಿ ಅಂತ ಹೇಳಿದೆ. ಅವಳಿಗೆ ಪಾಪ ನಿಜ ಅವಳಿಗೆ ಗೊತ್ತಿಲ್ಲ ನಾನು ಹೋಗ್ತೀನಿ ಅನ್ನೋದು 1% ಕೂಡ ಅವಳಿಗೆ ಐಡಿಯಾನೇ ಇಲ್ಲ. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅವಳು. ಅದನ್ನು ಹಾಗೆ ಬಿಡ್ತೀನಿ, ವಾಯ್ಸ್ ಕೊಡಲ್ಲ. ನೋಡಿ ಯಾವ ರೀತಿ ಶಾಕ್ ಆಗಿದ್ದಾಳೆ ಮತ್ತು ಸರ್ಪ್ರೈಸ್ ಆದಳು ಅಂತ ನೋಡಿ ನೀವೇ. ಸಖತ್ತು ಅಂದರೆ ಸಖತ್ ಶಾಕ್ ಆದಳು ಅವಳು. ಒಂದು 10 ನಿಮಿಷ ಬೇಕಾಯಿತು ಸುಧಾರಿಸ್ಕೊಳ್ಳೋಕ್ಕೆ, ಅಷ್ಟು ಶಾಕ್ ಆದಳು. ಆಮೇಲೆ ತುಂಬಾ ಖುಷಿಪಟ್ಲು. ಅಕ್ಕ ಸಖತ್ ಖುಷಿ ಆಯ್ತು ಅಕ್ಕ ನೀವು ಬಂದಿದ್ದು ಅಂತ ಹೇಳ್ತಾಯಿದ್ಲು. ನನಗೂ ಅಷ್ಟೇ ಈ ಥರ ಸರ್ಪ್ರೈಸ್ ಕೊಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ಬಿಡ್ತೀನಿ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾವು ನಿನ್ನೆ ಮತ್ತು ನೈಟ್ ಒಳಗೆ ಸರ್ಪ್ರೈಸ್ ಎಲ್ಲ ಕೊಟ್ಟಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿಬಿಟ್ಟು ಜೊತೆಗೆ ನಾಳೆ ಅಡುಗೆಗೆಲ್ಲ, ಅಂದರೆ ನಾನ್ ವೆಜ್ ಮಾಡ್ತಿರೋದಲ್ವ, ಮನೆಯಲ್ಲೇ ಮಾಡ್ತಿರೋದ್ರಿಂದ ನಾವೇ ಅಡುಗೆ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಏನೇನು ಬೇಕೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಮಲಗಿಬಿಟ್ವಿ. ಮಲಗೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗೋಗಿತ್ತು. ಹಾಗೆ ಅವಳಿಗೆ ನಾನು ಸರ್ಪ್ರೈಸ್ ಕೊಟ್ಟನಲ್ವ, ಆ ವಿಡಿಯೋ ಕೂಡ ಇನ್ನೂ ಲೆಂತ್ ಇತ್ತು, ಬಟ್ ಯಾಕೋ ಗೊತ್ತಿಲ್ಲ ಅರ್ಧ ವಿಡಿಯೋ ಪ್ಲೇ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಅದನ್ನು ನಾನು ಕಟ್ ಮಾಡಿ ಎಷ್ಟು ಪ್ಲೇ ಆಗಿತ್ತು ಅಷ್ಟು ಮಾತ್ರ ಹಾಕಿದ್ದೀನಿ. ಮತ್ತು ಇಲ್ಲಿ ಅದೇ
ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟಿಗೆ ನನ್ನ ಮೈದನ್ನ ನನ್ನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದರು, ನನ್ನ ಮತ್ತು ಪಾಪುನ. ಅಂದರೆ ಆಟೋದಲ್ಲೇ ಬರೋಣ ಅಂದ್ಕೊಂಡ್ವಿ, ಆದರೆ ಬೆಳಗ್ಗೆನೇ ಅಲ್ವಾ, ಬೇಡ ಬನ್ನಿ ಹೋಗೋಣ, ಹತ್ರ ಇದೆ ಅವ್ರ ಮನೆಗೂ ದೇವಸ್ಥಾನಕ್ಕೂ ತುಂಬ ಹತ್ರ. ಹಂಗಾಗಿ ಕರ್ಕೊಂಡು ಬಂದುಬಿಟ್ರು. ಜನನೇ ಇರಲಿಲ್ಲ ದೇವಸ್ಥಾನದಲ್ಲಿ. ಯಾವ ದೇವಸ್ಥಾನ ಗೊತ್ತಾಯ್ತಲ್ವ ನಿಮಗೆಲ್ಲ, ನೋಡಿರ್ತೀರ, ನಮ್ಮ ಮಸಣಿಕಮ್ಮ ದೇವಸ್ಥಾನ. ನಮಗೆ ಫೇವ್ರೆಟ್ ದೇವಸ್ಥಾನ, ಶಕ್ತಿ ದೇವತೆ, ಅಧಿದೇವತೆ. ತುಂಬ ಪ್ರಶಾಂತವಾಗಿತ್ತು ದೇವಸ್ಥಾನ ಅಂತೂ. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಮಸಣಿಕಮ್ಮ ಅವ್ರನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಅರ್ಚನೆ ಮಾಡ್ತಾಯಿದ್ರು. ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ ತಕ್ಷಣ ನೆರವೇರುತ್ತೆ, ಅಂದ್ಕೊಂಡಿದ್ದು ನೆರವೇರುತ್ತೆ ಈ ದೇವ್ರ ಹತ್ರ. ಶಕ್ತಿ ದೇವತೆ. ನನಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮಗೆ ಯಾರಿಗಾದರೂ ಏನಾದರೂ ಬೇಡಿಕೆಗಳಿದ್ದರೆ ದಯವಿಟ್ಟು ಕೇಳ್ಕೊಳ್ಳಿ, ನಡೆಯುತ್ತೆ. 100% ನಡೆಯುತ್ತೆ. ಇದು ತುಂಬಾ ಶಕ್ತಿಯುತವಾದಂಥ ದೇವತೆ. ಪೂಜೆ ಎಲ್ಲ ಮುಗೀತು, ಅರ್ಚನೆ ಮಾಡಿಸಿದ್ವಿ. ಆಮೇಲೆ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ಜನನೇ ಇರಲಿಲ್ವಲ್ಲ, ಬುಧವಾರ ಅಲ್ವಾ, ಅಷ್ಟೊಂದು ಜನ ಇರಲಿಲ್ಲ. ಅದಕ್ಕೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಮತ್ತು ಚೋಟು ಎಲ್ಲ ಸೆಲ್ಫಿ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೀರಿ. ಅವ್ನು ಯಾಕೋ ಬರ್ತಾನೇ ಇರಲಿಲ್ಲ. ಸರಿ ಅಂತೇಳಿ ಎಷ್ಟಾಗುತ್ತೆ ಅಷ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ಬೇಕಾಗಿದ್ದು ವೀಡಿಯೋ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಏನಿಲ್ಲ, ಫಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಕೊಂಡ್ವಿ. ಯಾಕಂದರೆ ಆಗಲೇ 8:30 9 ಗಂಟೆ ಆಗಿಬಿಟ್ಟಿತ್ತು. ನಾನ್ ವೆಜ್ ಅಲ್ವಾ, ಎಲ್ಲ 4-5 ಥರ ಐಟಮ್ಸ್ ಮಾಡಬೇಕಿತ್ತು, ಲೇಟ್ ಆಗಿಬಿಡುತ್ತೆ ಅಂತ. ಫಸ್ಟಿಗೆ ಸಂಗೀತ ನಾನು ಗೀ ರೈಸ್ ಮಾಡಿಬಿಡ್ತೀನಿ ಯಾಕಂತ ಗೀ ರೈಸ್ ರೆಡಿ ಮಾಡ್ಕೊತಾ ಇದ್ಲು. ಸರಿ ಅಂತೇಳಿ ಅವಳು ಗೀ ರೈಸ್ ರೆಡಿ ಮಾಡ್ಕೊಳ್ಳೋ ತನಕ ಇನ್ನೂ ಚಿಕನ್ನು ಮತ್ತು ಮಟನ್ ಬಂದಿರಲಿಲ್ಲ. ಹಾಗಾಗಿ ನಾನು ಅದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೆ ಅಷ್ಟೇ. ಸೊಪ್ಪುಗಳೆಲ್ಲ ಜೋಡಿಸ್ಕೊಂಡು ರುಬ್ಬೋದೆಲ್ಲ ಅದೆಲ್ಲ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೆ. ಅದಾದಮೇಲೆ ತೊಗೊಂಡು ಬಂದರು ನನ್ನ ಮೈದನ್ನ ಮಟನ್ ತಂದು ಕೊಟ್ಟರು. ಮತ್ತು ಚಿಕನ್ ತಂದಿದ್ದು ಸಂಗೀತ ಅವರಮ್ಮ ಅವ್ರು ಚಿಕನ್ ತೊಗೊಂಡು ಬಂದಿದ್ದು. ಚಿಕನ್ನು ಗ್ರೇವಿ ಮಾಡಬೇಕಾಗಿತ್ತು. ಸೊ ಚಿಕನ್ ನಾನೇ ಮಾಡಿದೆ. ಗ್ರೇವಿ ನಾರ್ಮಲಾಗಿ ನಾನು ಅದು ರೆಸಿಪಿ ಶೇರ್ ಮಾಡಿದ್ದೀನಿ, ಹಸಿ ಮಸಾಲೆ ಮಾಡ್ತೀನಲ್ಲ ಅದೇ ಗ್ರೇವಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಆಮೇಲೆ ಎಲ್ಲರೂ ಗೀ ರೈಸ್ ಮಾಡಿದ್ವಲ್ವ, ಅದನ್ನೇ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡ್ವಿ. ಅದನ್ನೇ ಸ್ವಲ್ಪ ತಿಂಡಿ ತಿಂದುಬಿಟ್ವಿ. ಅದೇ ಥರ ಕಬಾಬ್ಗೂ ಕೂಡ ಕಲಸಿಟ್ಬಿಟ್ಟೆ. ಒಂದು 5 kg ಅಷ್ಟು ಕಬಾಬ್ ಮಾಡಿದ್ವಿ. ಒಂದು 10 kg ಚಿಕನ್ ಫ್ರೈ ಮಾಡಿದ್ದು, ಅಂದರೆ ಗ್ರೇವಿ ಮಾಡಿದ್ದು. ಚೆನ್ನಾಗಿತ್ತು. ಅಡುಗೆ ಎಲ್ಲ ಮನೆ ಹೊರ್ಗಡೆ ಮಾಡಿದ್ವಿ. ಯಾಕೆ ಅಂತಂದರೆ ಸೆಕೆ ಆಗುತ್ತೆ, ಮನೆ ಒಳಗಡೆ ಮಾಡೋಕ್ಕಾಗಲ್ಲ ಅಂತ ಹೊರ್ಗಡೆ ಮಾಡಿದ್ದು. ಜಾಗ ಇದೆ ಮನೆ ಮುಂದೆಗಡೆ ಕಾಂಪೌಂಡಲ್ಲಿ, ಹಂಗಾಗಿ ಅಲ್ಲೇ ಮಾಡಿದ್ವಿ. ಸೆಕೆ ಆಗಿಬಿಟ್ಟು ನನಗಂತೂ ಸುಸ್ತಾದಂಗೆ ಆಗ್ತಾಯಿತ್ತು. ಬಿಸಿಲು ಜಾಸ್ತಿ ಆಗ್ತಾಯಿತ್ತು. ಆದಂಗೆ ಅದು ಬಿಸಿ ಅಡುಗೆ ಅಲ್ವಾ, ಅದಕ್ಕೆ. ಆಮೇಲೆ ಸಂಗೀತ ಅವ್ರ ಅಮ್ಮ ಬಂದವರು, ಅವರು ಮಾಡಿದ್ರು ಮಟನ್ನು. ನಾನು ಮಾಡ್ತೀನಿ ಬಿಡವ ಅಂತ ಅವ್ರು ಮಾಡಿದ್ರು. ನಾನು ಕಬಾಬ್ ಹಾಕ್ತಾಯಿದ್ದೆ. ಸಿಂಪಲ್ ಐಟಮ್ಸು, ಸಿಂಪಲ್ ಬರ್ತಡೆ. ಗೀ ರೈಸು, ಮಟನ್ ಸಾರು, ಚಿಕನ್ ಫ್ರೈ, ಚಿಕನ್ ಕಬಾಬ್, ಪಾಯಸ ಮಾಡಿದ್ವಿ ಅಷ್ಟೇ. ಸಿಂಪಲ್ಲಾಗಿ ಮಾಡಿದ್ದಷ್ಟೇ, ಮನೆಯಲ್ಲೇ ಮಾಡಿದ್ದಲ್ವ ಹಂಗಾಗಿ. ಬಟ್ ಅಡುಗೆ ಮಾತ್ರ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಊಟ ಮಾಡಿದವರೆಲ್ಲ ಅದನ್ನೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರ ಅಡುಗೆನ ಅಂತ. ಆಮೇಲೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಡೆಕೋರೇಷನ್ ಮಾಡೋಕ್ಕೆ ಅಂತೇಳಿ ಶುರು ಮಾಡಿದ್ರು. ಸಿಂಪಲ್ಲಾಗಿ, ಅದು ಆ್ಯಕ್ಚುಲಿ ಬಲೂನು ಡೆಕೋರೇಷನ್ ಮಾಡೋರನ್ನೇ ಕರೆಸಿ ಮಾಡ್ಸೋಣ ಅಂತ ಇದ್ದಿದ್ದು ಪ್ಲ್ಯಾನು. ಅದೇನೋ ಲಾಸ್ಟ್ ಮೂಮೆಂಟಲ್ಲಿ ಯಾರೂ ಸಿಗಲಿಲ್ಲ ನಮಗೆ. ಬರ್ತೀನಿ ಅಂದವರು ಬರಲಿಲ್ಲ. ಹಂಗಾಗಿ ಸರಿ ನಾವೇ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅಮ್ಮ ಬಂದಿದ್ದರು. ನನ್ನ ಹಸ್ಬೆಂಡ್ ಬಂದು ಪ್ರೀತುನ ಮತ್ತು ನನ್ನ ಮಗನ್ನ ಬಿಟ್ಬಿಟ್ಟು ಹೋಗಿದ್ರು ಅಪ್ಪಾಜಿನ ಕರ್ಕೊಂಬರೋಕ್ಕೆ ಅಂತ. ಇನ್ನು ಸಂಗೀತ ಅವ್ರ ಅಮ್ಮ ಅಪ್ಪಾಜಿ ಎಲ್ಲ ಬಂದಿದ್ದರು. ಬಂದು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಕೇಕ್ ಕಟ್ ಮಾಡಿಸ್ಬೇಕಿತ್ತು ಅಷ್ಟೇ. ಮಧ್ಯಾಹ್ನ ಆಗಿತ್ತು, ಆಗಲೂ 12:30 1 ಗಂಟೆ ಆಗ್ತಾಯಿತ್ತು. ಇದೇ ಬಟ್ಟೆ ಚೋಟು ಹಾಕಿದ್ದಾನಲ್ಲ, ಆ ಬಟ್ಟೆನೇ ನಾನು ತೊಗೊಂಡೋಗಿ ಕೊಟ್ಟಿದ್ದೆ ಅವನಿಗೆ. ಬೆಳಿಗ್ಗೆ ಹಾಕ್ಕೊಂಡಿದ್ದು ಸಂಗೀತ ಬಂದು ಕೊಟ್ಟಿದ್ದು ಬಟ್ಟೆ ಹಾಕ್ಕೊಂಡಿದ್ದ. ಸಿಂಪಲ್ಲಾಗಿ ಡೆಕೋರೇಷನ್ ಮುದ್ದನ್ನ ಯಾರು ಎತ್ಕೋಬೇಕಷ್ಟೇ. ಹೋಗು ಪಟೇಲ, ಅಲ್ಲಿ ಸಂದಿಲ್ ಉಸ್ಕೊಂಡು ಬರ್ತಾರೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಗನೇ. ಹ್ಯಾಪಿ ಬರ್ಡೇ. ಕಟ್ ಮಾಡಿಸ್ತಿರೋದು ಮೊದಲನೇ ವರ್ಷದಿಂದ ಹಿಂಗೆ ಆಗ್ತಿರೋದು. ಇಲ್ಲ ಕೊಡಿ ಅಂತ. ನಾನು ತಿಂತೀನಿ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಕೇಕ್ ಕಟ್ ಮಾಡಿದ್ದಾಯಿತು. ಅಂದರೆ ಅಪ್ಪಾಜಿ ಅಮ್ಮ ಮತ್ತು ಸಂಗೀತ ಅವ್ರ ಅಪ್ಪಾಜಿ ಅಮ್ಮ ಅವರೆಲ್ಲರೂ ಹಿಡ್ಕೊಂಡು ಕೇಕ್ ಕಟ್ ಮಾಡಿಸಿದ್ರು. ಇನ್ನೊಂದು ಏನಪ್ಪ, ನಮ್ಮ ಚೋಟು ಏನು ಮಾಡ್ತಿದ್ದ ಅಂದರೆ
ಕೇಕ್ ಕಟ್ ಮಾಡ್ತಾನೆ, ಬಟ್ ಕೇಕ್ ಮಾತ್ರ ತಿನ್ನಿಸ್ಕೊಳ್ಳಲ್ಲ, ಆ ಥರ ಮಾಡ್ತಾಯಿದ್ದ. ಅದೇನೋ ಗೊತ್ತಿಲ್ಲ, ನನ್ನ ಮಗನೂ ಹಂಗೆ ಮಾಡ್ತಾನೆ, ಕೇಕ್ ಮಾತ್ರ ಕಟ್ ಮಾಡೋಕ್ಕೆ ಇಷ್ಟ ಅವನಿಗೆ, ಬಟ್ ತಿನ್ನಿಸ್ಕೊತಿರ್ಲಿಲ್ಲ. ಸ್ಟಾರ್ಟಿಂಗ್ ಒಂಚೂರು ತಿನ್ನಿಸ್ಕೊಂಡ್ರೆ ಮುಗೀತು, ಇನ್ನು ತಿನ್ನಿಸ್ಕೊಳ್ಳಲ್ಲ. ಸೇಮ್ ಇವನು ಹಂಗೆ ಮಾಡ್ತಿದ್ದಾನೆ. ಏನಂತ ಗೊತ್ತಿಲ್ಲ, ಅದು ಏನಾದರೂ ಜೀನ್ಸಲ್ಲೇ ಬಂದಿದೆಯಾ ಇಲ್ಲ ನೋಡ್ಕೊಂಡು ಒಬ್ರು ಆ ಥರ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸರಿ, ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ಹಾಗೆ ಒಂದೊಂದು ಫೋಟೋ ತೊಗೊಂಡ್ಬಿಡೋಣ ಅಂತೇಳಿ ಫೋಟೋ ತೊಗೊಂಡ್ವಿ. ನನ್ನ ಮಗಳಂತೂ ಎಲ್ಲರ ಹತ್ರ ಆರಾಮಾಗಿ ಹೋಗ್ತಾಯಿದ್ಲು, ತುಂಬ ಏನು ಕಂಫರ್ಟಬಲ್ ಆಗಿದ್ಲು. ಅಳೋದು, ಹಠ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಆಮೇಲೆ ಈ ಸಲ ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ಖುಷಿಯಾಯಿತು. ಎಲ್ಲರೂ ಇದ್ದೀವಿ. ಹೋದ ವರ್ಷ ನಾನು ಇರಲಿಲ್ಲ ಬರ್ತ್ಡೇಗೆ, ನಾನು ಅವಾಗ ಬಾಣಂತಿ, ಅವರು ಅರಸಿಕಟ್ಟೆಲಿ ಮಾಡಿದರು, ನಾನು ಇರಲಿಲ್ಲ, ನಾನು ಮಿಸ್ ಆಗಿದ್ದೆ. ಬಟ್ ಈ ಸಲ ಹಂಗಾಗಿಲ್ಲ, ಎಲ್ಲರೂ ಇದ್ದೀವಿ. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಏನಪ್ಪ ಅಂದರೆ ಇವೆಲ್ಲ ಲೈಫ್ ಟೈಮ್ ಮೆಮೊರಿನಲ್ಲಿ ಉಳ್ಕೊಳ್ಳೋಂತಹ ಒಂದು ವಿಷಯಗಳಲ್ವಾ. ಈಗ ನಮಗೂ ಏಜ್ ಆಗುತ್ತೆ, ಮಕ್ಕಳು ಬೆಳೀತಾ ದೊಡ್ಡವರಾಗ್ತಾರೆ. ಆವಾಗ ಇದನ್ನೆಲ್ಲ ನೋಡಿದಾಗ ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ. ಸಂಬಂಧಗಳು ಯಾವ ಥರ ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಎಲ್ಲರೂ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಖುಷಿ ಆಯಿತು ನಮಗಂತೂ, ಎಲ್ಲರೂ ಇದ್ದಿದ್ದು ಖುಷಿ ಆಯಿತು. ಮತ್ತು ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್ ಎಲ್ಲರೂ ಬಂದರು. ಆಮೇಲೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರೋಕ್ಕೆ ಸ್ಟಾರ್ಟ್ ಆದರು. ಅಂದರೆ ನಮ್ಮ ಮೈದನ ಫ್ರೆಂಡ್ಸ್ ಎಲ್ಲ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಕ್ಕಪಕ್ಕದ ಮನೆಯವ್ರು ಮಾತ್ರ ಬಂದಿದ್ದರು. ಈಗ ನಾನು ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡೋದೆ, ಹಠನೇ ಮಾಡ್ತಾಯಿದ್ದೆ, ನನ್ನ ಹತ್ರ ಬರ್ತಾನೇ ಇರಲಿಲ್ಲ. ಬರೀ ಕೇಕ್ ಕಟ್ ಮಾಡೋಕ್ಕೆ ಮಾತ್ರ ರೆಡಿ ಇದ್ದಾನೆ, ತಿನ್ನಿಸ್ಕೊಳ್ಳೋಕೆ ಮಾತ್ರ ರೆಡಿ ಇರಲಿಲ್ಲ. ಎಷ್ಟೇ ನೈಸ್ ಮಾಡಿ ಕರೆದು ಬಾಮ್ಮ ತಿನ್ನಿಸ್ತೀನಿ ಅಂತ ಎಷ್ಟೇ ಕರೆದ್ರೂ ಬರಲಿಲ್ಲ. ಕೊನೆಗೆ ಅವ್ನು ನನ್ನ ಕೈಲಿ ಕೇಕೇ ತಿನ್ನಿಸ್ಕೊಳ್ಳಿಲ್ಲ. ತುಂಬ ಬೇಜಾರಾಯಿತು ನನಗೆ. ನಾನು ಅದಕ್ಕೆ ಹೇಳಿದೆ, ಬಿಡ್ತೀನಿ ನಿನ್ನ ಹತ್ರ, ನಾನು ಕೇಕ್ ತಿನ್ನಿಸ್ಕೊಂಡಿಲ್ಲ ನೀನು ಅಂತ ಅಂದರೆ, ಅಮ್ಮ ಬೇಡ ಅಮ್ಮ ನನಗೆ ಕೇಕು ಅಂತ ಹೇಳ್ದ. ಇಟ್ಸ್ ಓಕೆ, ಮಕ್ಕಳಿಗೆ ಬಲವಂತ ಮಾಡಿ ತಿನ್ಸೋಕ್ಕೂ ಆಗಲ್ಲ ಅಲ್ವಾ, ಅದಕ್ಕೆ ಸುಮ್ಮನಾದೆ. ನಾವೇನೇ ಇನ್ನೇನು ಮಾಡೋದು, ನಾವೇ ಕಟ್ ಮಾಡಿಬಿಟ್ಟು ನಾವೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ಅಷ್ಟೇ. ಆಮೇಲೆ ನನ್ನ ಮಗನೂ ಅವನು ಕಚ್ಚಾಡ್ತಾರೆ, ಇವನು ನಾನು ಕಟ್ ಮಾಡಬೇಕು ಅಂತ, ಅವನು ನಾನು ಕಟ್ ಮಾಡಬೇಕು ಅಂತ. ಅವರಿಬ್ಬರನ್ನ ಸುಧಾರಿಸೋಷ್ಟ್ರೊಳಗಡೆ ಸಾಕಾಗೋಗುತ್ತೆ ನಮಗೆ. ಕೆಲಸ ಮಾಡಿಬಿಟ್ಟು ಸುಸ್ತಾಗಲ್ಲ ನಮಗೆ, ಈ ಮಕ್ಕಳುಗಳನ್ನ ಸುಧಾರಿಸ್ಬಿಟ್ಟೆ ಸುಸ್ತಾಗ್ಬಿಡುತ್ತೆ. ಆ ಥರ ಅನಿಸುತ್ತೆ. ಬಟ್ ಇಬ್ಬರು ಯಾವ ಥರ ಅಂದರೆ ಜೊತೆಲಿದ್ದ ಕಚ್ಚಾಡ್ತಾರೆ. ಇವನು ಮೈಸೂರಿಗೆ ಬಂದಮೇಲೆ ಅವ್ನು ಕೇಳ್ತಾನೆ ನಂಗೆ ಅಣ್ಣ ಬೇಕು ಅಂತ, ಇವನು ಅಷ್ಟೇ ನನಗೆ ಪಾಪು ಬೇಕು, ಜೀವನ್ ಬೇಕು ಅಂತ ಕೇಳ್ತಾನೆ. ಆ ಥರ ಇವ್ರದ್ದೊಂಥರ ವಿಚಿತ್ರ. ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಬಂದಿರೋರಿಗೆಲ್ಲ ಕೇಕ್ನ ಕೊಟ್ಬಿಟ್ಟು ಆಮೇಲೆ ಎಲ್ರಿಗೂ ಊಟ ಬಡ್ಸೋಕ್ಕೆ ನಿಂತ್ಕೊಂಡ್ವಿ. ಬಂದಿರೋರಿಗೆಲ್ಲ ಊಟ ಬಡ್ಸೋಕ್ಕೆ, ಅವ್ರದ್ದೆಲ್ಲ ಊಟ ಎಲ್ಲ ಆದಮೇಲೆ ನಾವು ಕೂಡ ಊಟ ಮಾಡಿಕೊಂಡು, ಟೈಮ್ ಆವಾಗಲೇ ಒಂದು 4 ಗಂಟೆ ಮೇಲಾಗ್ಬಿಡ್ತು. ಸರಿ ಹೊರಟ್ಬಿಡೋಣ, ನಾವು ಮೈಸೂರಿಗೆ ಬರಬೇಕಾಗಿತ್ತು ವಾಪಸ್ಸು. ಹೊರಟ್ಬಿಡೋಣ ಅಂತ ನಾವು ಹೊರಟ್ಬಿಟ್ವಿ ಮೈಸೂರಿಗೆ. ಇನ್ನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಊಟ ಕೂಡ ಅಲ್ಲಿಂದನೇ ತೊಗೊಂಡು ಬಂದಿದ್ದು. ಮಟನ್ ಸಾಂಬಾರೆಲ್ಲ ಇತ್ತಲ್ಲ, ಮಟನ್ ಸಾಂಬಾರು, ಚಿಕನ್ ಫ್ರೈ ಎಲ್ಲನೂ ಹಾಕ್ಕೊಟ್ಲು ಸಂಗೀತ. ಬೇಡ ಅಂತ ಎಷ್ಟು ಹೇಳಿದೆ, ಆದರೂ ತೊಗೊಂಡೋಗಿ ಅಕ್ಕ, ಹೋಗ್ಬಿಟ್ಟು ಏನು ಮಾಡ್ತೀರಾ, ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಟಿದ್ಲು. ಸರಿ ಅಂತೇಳಿ ಇನ್ನೇನು ಟೆನ್ಷನ್ ಇರಲಿಲ್ಲ, ನನಗೂ ಟಯರ್ಡ್ ಆದಂಗೆ ಆಗೋಗಿತ್ತು. ಕಂಟಿನ್ಯೂಸ್ ಜರ್ನಿ ಆ ಥರ ಆಗಿಬಿಟ್ಟಿದೆ. ಸರಿ ರೆಸ್ಟ್ ಮಾಡೋಣ ಅಂದ್ಕೊಂಡು ನಾನು ವೀಡಿಯೋನ ಏನು ಕಂಟಿನ್ಯೂ ಮಾಡಲಿಲ್ಲ. ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗಿತ್ತು ನಮ್ಮ ವಿಡಿಯೋ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ.